ನೋಡಿ, ಸಂಜೆ 5:30ಕ್ಕೆ ಒಂದು ಸುದ್ದಿಗೋಷ್ಠಿ ಕರೆದಿದ್ದಾರೆ ಕೇಂದ್ರ ಸರ್ಕಾರದಿಂದ. ಮಾಧ್ಯಮ ವಿವರಣೆ ಇದು ಬೇಕಾಗಿರೋದು. ಆಕ್ಚುಲಿ ಈಗ ಸಂಜೆ 5:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿ ಇದೆ ಇವತ್ತು. ಕೇಂದ್ರ ಸರ್ಕಾರ ಮಾಧ್ಯಮ ವಿವರಣೆಯನ್ನ ಕೊಡಲಿದೆ. ಇಡೀ ಜನರಿಗೆ, ಇಡೀ ದೇಶದ ಜನರಿಗೆ ಒಂದಿಷ್ಟು ಮಾಹಿತಿಯನ್ನ ಕೊಡುತ್ತೆ ಇವತ್ತು ಸಂಜೆ 5:30ಕ್ಕೆ ಕೇಂದ್ರ ಸರ್ಕಾರ. ಗಮನಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರ 5:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿರೋದು. ಮಹತ್ವದ ಈಗೆಲ್ಲ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಡುತ್ತೆ ಸಂಜೆ 5:30ಕ್ಕೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಎಸ್ ಸರ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಇದೆಲ್ಲದರ ನಡುವೆ ಇದು ನಿಜಕ್ಕೂ ಕೂಡ ಒಂದು ಮೇಜರ್ ಅಪ್ಡೇಟ್. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವೇ ಕರೆದಿರುವಂಥ ಒಂದು ಸುದ್ದಿಗೋಷ್ಠಿ ಇದು. ಹಾಗಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡಬಹುದಾ ಅಂತ. ಆದರೆ ಹೇಳಿದ್ರು ಏನು ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ? ಆಕ್ಷನ್ ಏನು ಮಾಡಿದ್ವಿ, ಏನು ರಿಟಾಲಿಯೇಟ್ ಮಾಡಿದ್ರು, ನಮ್ಮ ಟಾರ್ಗೆಟ್ ಏನಿತ್ತು, ಪಾಕಿಸ್ತಾನ ಏನು ಮಾಡ್ತಿದೆ, ಪಾಕಿಸ್ತಾನ ನಮ್ಮ ಸೇನಾ ನೆಲೆಗಳನ್ನ, ನಮ್ಮ ಆರ್ಮಿ ಬಕೆಟ್ಸ್ ಅಂತೀವಿ, ಅದಕ್ಕೆ ಮಿಲಿಟರಿ ಬಕೆಟ್ಗೆ ಕೈ ಹಾಕ್ತಾ ಇದೆ, ನಾಗರಿಕರನ್ನ ಕೊಲ್ತಾ ಇದೆ. ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ, ಇನ್ನು ಯುದ್ಧ ಸಾರ್ತೀವಿ ಅಂತ ನಾವು ಹೇಳಲಿಕ್ಕೆ ಈ ಪ್ರೆಸ್ ಮೀಟು. ಇಷ್ಟು ದಿನ ನಾವು ಏನ್ ಹೇಳ್ತಿದ್ವಿ, ನೇರವಾಗಿ ಸಂದೇಶ ಕೊಡ್ತಿದ್ವಿ, ಟೆರರಿಸಮ್ ನಮಗ್ ಬೇಡ, ಅದಕ್ಕೆ ನಾವು ಕೈ ಹಾಕಿದೀವಿ ಅಂತ ಪ್ರಪಂಚಕ್ಕೆ ಹೇಳಿದ್ವಿ. ಆದ್ರೆ ಈಗ ಏನಿದೆ, ಪಾಕಿಸ್ತಾನದ ನಡೆ ಯಾವ ರೀತಿ ಇದೆ ಅಂತ ಇಡೀ ಪ್ರಪಂಚದ ಮುಂದೆ ಪ್ರೆಸ್ ಮೀಟ್ ಮಾಡಿ ಇವರು ವಿವರಣೆ ಕೊಡ್ತಾರೆ. ಥ್ಯಾಂಕ್ ಯು. ಪ್ರೆಸ್ ಮೀಟ್ ನಲ್ಲಿ ಏನಂದ್ರೆ ಜನಗಳು ಯಾವ ತರ ಬಿಹೇವ್ ಮಾಡಬೇಕು, ಯಾವ ತರ ಪ್ರಿಕಾಷನ್ಸ್ ತಗೋಬೇಕು, ಮಾಕ್ ಡ್ರಿಲ್ಸ್ ಅದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು ಬೇಜಾರು ಮಾಡ್ಕೋಬೇಡಿ, ನೀವು ಏನು ಸುಳ್ಳು ಏನು ಬೈಕ್ ಜನ ಬೇಜಾರು ಮಾಡ್ಕೊಳ್ಳೆ ಮಾತೇ ಇಲ್ಲ ಸರ್, ಇದಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಡೋಕೆ, ಮತ್ತೆ ಈ ಸಿಚುವೇಶನ್ ಏನಿದೆ ಎಕ್ಸ್ಪ್ಲೈನ್ ಮಾಡೋಕೆ, ಏನು ಅಚೀವ್ ಮಾಡಿದ್ರೆ ನೀವು ಏನು ಮಾಡ್ಬೋದು ಅಂತ ಒಳ್ಳೆ ಒಂದು ಕ್ಯಾಪ್ಸೂಲ್ ತರ, ಒಂದು ಸಮರಿ ತರ, ಒಂದು ಜಿಸ್ಟ್ ತರ ಅವರೆಲ್ಲರಿಗೂ ಒಂದು ಇಂಪ್ರೆಷನ್ ಕೊಡೋಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಟುಡಿಯೋದಲ್ಲಿ ನೀವು ಬಹಳ ಹೊತ್ತಾಯ್ತು ಬಂದು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಒಂದು ದಾಳಿ ಅಂತೂ ಇಲ್ಲಿಗೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಪಾಪಿ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಲ್ಲಿರುವಂಥ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸೇ ತೀರ್ತೀವಿ ಅಂತ ಹೇಳಿ ಭಾರತೀಯ ಸೇನೆ ನಿಂತ್ಕೊಂಡು ಬಿಟ್ಟಿದೆ ತೊಡೆ ತಟ್ಟಿ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮತ್ತು ಏನೇನಾಗುತ್ತೆ ಅನ್ನೋದರ ಕ್ಷಣದ ಅಪ್ಡೇಟ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.